ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಟಾರ್ಗೆಟ್ ಸಿದ್ದರಾಮಯ್ಯ, ಡೈರೆಕ್ಟ್ ಹಿಟ್ ಸಿದ್ದರಾಮಯ್ಯ, ಓನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ. ಬಿಜೆಪಿಗೆ ಸಿದ್ದು ಅವರೇ ಫಸ್ಟ್ ಟಾರ್ಗೆಟ್. ಸಿದ್ದರಾಮಯ್ಯ ಸುತ್ತಾನೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇದೆ, ಒಂದಿಷ್ಟು ಸ್ಟ್ರಾಟರ್ಜಿಗಳನ್ನ ಮಾಡ್ಕೊಳ್ತಾ ಇದೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕ್ಲಿಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದೆ ರಾಜ್ಯ ಬಿಜೆಪಿ. ಹಾಗಾದ್ರೆ 2023ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರೇ ಯಾಕೆ ಟಾರ್ಗೆಟ್ ಆಗ್ತಾ ಇದ್ದಾರೆ ಬಿಜೆಪಿಗೆ? ನಿನ್ನೆ 2 ಘಟನೆ ನಡೀತು. ಒಂದು, ಕೋಲಾರದಲ್ಲಿ ಸಿದ್ದು ಸ್ಪರ್ಧೆ ಖಚಿತವಾಯಿತು. ಮತ್ತೊಂದು ಕಡೆ ಟೌನ್ ಹಾಲ್ನ ಮುಂಭಾಗದಲ್ಲಿ ಸಿದ್ದು ನಿಜ ಕನಸುಗಳು ಪುಸ್ತಕ ರಣರಂಗವನ್ನು ಸೃಷ್ಟಿಸಿತ್ತು. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಿಜೆಪಿಯ ಟಾರ್ಗೆಟ್ ಸಿದ್ದರಾಮಯ್ಯ ಅಂತೇಳಿ. ಕಾಂಗ್ರೆಸ್ ಜೆಡಿಎಸ್ಗಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಮೇಲೆ ಬಿಜೆಪಿ ಅಟ್ಯಾಕ್ ಮಾಡ್ತಾ ಇರೋದು ಯಾಕೆ? ಪದೇ ಪದೇ ಸಿದ್ದರಾಮಯ್ಯ ಬಿಜೆಪಿಯ ಟಾರ್ಗೆಟ್ ಆಗ್ತಾ ಇರಲಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಈಗ ನಿರ್ಮಾಣವಾಗ್ತಾ ಇದೆ. ಬಿಜೆಪಿ ಈ ಪರಿ ಸಿದ್ದರಾಮಯ್ಯ ಅವರನ್ನ ಬೆನ್ನು ಬೀಳೋದಕ್ಕೆ ಕಾರಣ ಏನು ಗೊತ್ತಾ? ಆ ಕುರಿತಂತೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಪದ್ಮವ್ಯೂಹದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲಿಕ್ಕೆ, ಕೊನೆಯ ಚುನಾವಣೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಮಣಿಸ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು, ಆ ಎಲ್ಲ ಸಿದ್ಧತೆಗಳನ್ನ ಈಗ ರಾಜ್ಯ ಬಿಜೆಪಿ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಬಿಜೆಪಿಗೆ ಸಿದ್ದುವೇ ಟಾರ್ಗೆಟ್ ಆಗಿದ್ದು ಯಾಕೆ? ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಜೆಪಿಯ ಹಿಂದುತ್ವದ ಅಜೆಂಡಾವನ್ನ ನೇರವಾಗಿ ವಿರೋಧಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಹಿಂದೂಗಳು ಬೇರೆ, ಹಿಂದುತ್ವ ಬೇರೆ. ನಾನೂ ಕೂಡ ಹಿಂದೂನೇ, ನಾನು ಹಿಂದೂಗಳನ್ನ ಗೌರವಿಸ್ತೇನೆ, ಆದರೆ ಹಿಂದುತ್ವವನ್ನ ಸಹಿಸಿಕೊಳ್ಳಲ್ಲ ಅಂಥೇಳಿ ಆಗಾಗ ಟಾಂಗನ್ನು ಕೊಡ್ತಾ ಇರ್ತಾರೆ ಸಿದ್ದರಾಮಯ್ಯ. ಇದು ಬಿಜೆಪಿಯ ಮೊದಲ ಕಾರಣ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ. ಹಿಂದುತ್ವದ ಅಸ್ತ್ರಕ್ಕೆ ಪ್ರತಿಯಾಗಿ ಸೆಕ್ಯುಲರ್ ಅಸ್ತ್ರವನ್ನು ಪ್ರಯೋಗಿಸುವ ಪ್ರಬಲ ನಾಯಕ ಸಿದ್ದರಾಮಯ್ಯನವರು ಜಾತ್ಯತೀತತೆಯ ವಿಚಾರವನ್ನ ಪದೇ ಪದೇ ಉಲ್ಲೇಖಿಸ್ತಾ ಇರ್ತಾರೆ. ಸರ್ವ ಜನಾಂಗವೂ ಕೂಡ ಇಲ್ಲಿ ನೆಮ್ಮದಿಯಾಗಿ ಬದುಕಬೇಕು ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದೇ ವಿಚಾರ ಬಿಜೆಪಿಯ ಕೆಂಗಣ್ಣಿಗೆ, ಸಂಘ ಪರಿವಾರದ ಕೆಂಗಣ್ಣಿಗೆ ಈಗ ಗುರಿಯಾಗಿರುವಂತಹದ್ದು. ಸಿದ್ದು ಟಾರ್ಗೆಟ್ ಮಾಡಿದಷ್ಟು ಹಿಂದುತ್ವದ ಆಧಾರದಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂತಹ ಲೆಕ್ಕಾಚಾರ ರಾಜ್ಯ ಬಿಜೆಪಿಯ ನಾಯಕರುಗಳಲ್ಲಿದೆ. 2017ರಲ್ಲೂ ಕೂಡ ವರ್ಕೌಟ್ ಆಗಿದ್ದು ಬಿಜೆಪಿಗೆ ಇದೇ ವಿಚಾರವೇ. ಹಾಗಾಗಿ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರನ್ನ ಕೆಣಕುವ, ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡುವಂತಹ ವಿಚಾರಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ವಿಪಕ್ಷದ ಮಾಸ್ ಲೀಡರ್ ಸಿದ್ದು ಅವರನ್ನ ಕೆಣಕಿದಷ್ಟು ಸೈದ್ಧಾಂತಿಕ ಹೋರಾಟಕ್ಕೆ ಹೆಚ್ಚು ಬಲ ಬರುವಂತಹ ಲೆಕ್ಕಾಚಾರ. ಸೈದ್ಧಾಂತಿಕ ಹೋರಾಟ ಅಥವಾ ಸೈದ್ಧಾಂತಿಕ ಸಂಘರ್ಷ ಏರ್ಪಟ್ರೆ ಅದು ಹಿಂದೂ ಮತ್ತು ಮುಸ್ಲಿಂ ಅನ್ನುವಂತಹ ಚುನಾವಣೆ ಸಂದರ್ಭದಲ್ಲಿ ಅದು ನಿರ್ಮಾಣವಾಗುವಂತಹ ಸಾಧ್ಯತೆ ಇದೆ. ಆ ಆಧಾರದಲ್ಲಿಯೇ ಬಿಜೆಪಿ ವಿಚಾರವನ್ನು ಕೆಣಕ್ತಾ ಇದೆ. ಸಿದ್ದು ಪ್ರಬಲರಾದಷ್ಟು ಕೂಡ ಅಹಿಂದ ಮತ ಬ್ಯಾಂಕ್ ಅವರ ಜೊತೆ ಮತ್ತಷ್ಟು ಗಟ್ಟಿಯಾಗುವಂತಹ ಆತಂಕ ಇದೆ. ಅಹಿಂದ ಮತ ಬ್ಯಾಂಕ್ ಗಟ್ಟಿಯಾದಷ್ಟು ಕೂಡ ಅದು ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ವರವಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಹಿಂದುತ್ವದ ಅಸ್ತ್ರದ ಮೂಲಕವೇ ಕಟ್ಟಿ ಹಾಕಬೇಕು ಅನ್ನುವಂತಹ ಸ್ಟ್ರಾಟರ್ಜಿ ಕೂಡ ಬಿಜೆಪಿಯದ್ದು. ಪದೇ ಪದೇ ಟಾರ್ಗೆಟ್ ಮಾಡಿದರೆ ಸಹಜವಾಗಿಯೇ ಅವರ ನಿಲುವುಗಳ ಬಗ್ಗೆ ಭಿನ್ನಾಭಿಪ್ರಾಯ ಜನರಲ್ಲಿ ರೂಪುಗೊಳ್ಳುತ್ತೆ. ಅದರಲ್ಲೂ ಕೂಡ ಅಹಿಂದ ಓಟ್ಗಳೇನಿದೆ ಅದು ಚದುರುತ್ತೆ ಅನ್ನುವಂತಹ ಲೆಕ್ಕಾಚಾರವನ್ನು ಬಿಜೆಪಿ ಇಟ್ಕೊಂಡಿದೆ. ಮತ ಬ್ಯಾಂಕ್ನ ಪಾಲಿಟಿಕ್ಸ್ನಲ್ಲಿ ಸಿದ್ದರಾಮಯ್ಯ ಅವರನ್ನು ದುರ್ಬಲಗೊಳಿಸಿದರೆ ಅದು ಬಿಜೆಪಿಗೆ ಲಾಭ ಆಗುವಂತಹದ್ದು. ಅರ್ಥಾತ್ ಅಹಿಂದ ಓಟುಗಳು ಸಿದ್ದರಾಮಯ್ಯನ ಪರವಾಗಿ ನಿಂತಿರುವಂತಹದ್ದು. ಕಾರಣ ಅಹಿಂದ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು ಗುರುತಿಸಿಕೊಂಡಿದ್ದಾರೆ. ಅವುಗಳನ್ನು ಚದುರಿಸಬೇಕು. ಅದರ ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆ ಮಾಡುವಂತಹ ಕೆಲಸ ಸಿದ್ದರಾಮಯ್ಯ ಅವರಿಗೆ ಮುಳುವಾಗಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಪ್ಲಾನ್ಗಳನ್ನು ಈಗ ಬಿಜೆಪಿ ಮಾಡ್ಕೊಳ್ತಾ ಇದೆ. ಮುಖ್ಯಮಂತ್ರಿ ಆಗಿದ್ದಾಗ ಜಾರಿಗೆ ತಂದ ಕೆಲವು ಯೋಜನೆಗಳ ಮೂಲಕ ಸಿದ್ದು ಅವರನ್ನು ಟೀಕಿಸುವಂತಹದ್ದು ಸುಲಭ.
SDPI PFI ಕಾರ್ಯಕರ್ತರ ಮೇಲಿದ್ದಂತಹ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿರೋದಾಗಿರಬಹುದು, ಶಾದಿ ಭಾಗ್ಯ ಆಗಿರಬಹುದು, ಈ ರೀತಿಯ ಒಂದಿಷ್ಟು ಓಲೈಕೆಯ ಯೋಜನೆಗಳಿದ್ವಲ್ಲ ಅವುಗಳನ್ನೇ ಮುಂದಿಟ್ಕೊಂಡು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಸಿದ್ಧತೆ ಆಗಿರುವಂತಹದ್ದು. ಅದೇ ಹಿನ್ನೆಲೆಯಲ್ಲಿಯೇ ನಿನ್ನೆ ಸಿದ್ದು ನಿಜ ಕನಸುಗಳು ಅನ್ನುವಂತಹ ಪುಸ್ತಕವನ್ನು ಬಿಜೆಪಿ ಪ್ರಕಟ ಮಾಡಲಿಕ್ಕೆ ಹೋಗಿತ್ತು. ಆದರೆ ಅದಕ್ಕೆ ಕೋರ್ಟ್ ತಡೆಯನ್ನು ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ನೇರ ಮಾತು, ಡೋಂಟ್ ಕೇರ್ ಶೈಲಿಯ ವರ್ತನೆಯನ್ನು ವಿರೋಧಿಸುವುದು, ಈ ಮೂಲಕ ಅವರನ್ನು ಅಹಂಕಾರಿ ಎಂಬಂತೆ ಬಿಂಬಿಸುವುದು ಕೂಡ ಬಿಜೆಪಿಯ ಸುಲಭ ಲೆಕ್ಕಾಚಾರ. ನೋಡಿ, ಪ್ರತಿಯೊಬ್ಬ ರಾಜಕಾರಣಿಗೂ ಚುನಾವಣೆಯ ಸಂದರ್ಭದಲ್ಲಿ ಆತನ ಬಾಡಿ ಲ್ಯಾಂಗ್ವೇಜ್ ಅತ್ಯಂತ ಮುಖ್ಯವಾಗುತ್ತೆ. ಆ ಕಾರ್ಯಕರ್ತರ ಜೊತೆಗೆ, ನಾಯಕರುಗಳ ಜೊತೆಗೆ, ಬೂತ್ ಮಟ್ಟದ ಅಧ್ಯಕ್ಷರುಗಳ ಜೊತೆಗೆ ಅವರ ವರ್ತನೆ ಅತ್ಯಂತ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿಯೇ ಸಿದ್ದರಾಮಯ್ಯನವರು ಅಹಂಕಾರಿ, ಸಿದ್ದರಾಮಯ್ಯನವರು ಒಂದಿಷ್ಟು ಆಟಿಟ್ಯೂಡನ್ನು ತೋರಿಸ್ತಾರೆ, ಈ ರೀತಿ ಬಿಂಬಿಸುವ ಮೂಲಕ ಕಾರ್ಯಕರ್ತರಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬಿರುಕನ್ನು ಮೂಡಿಸುವಂತಹ ಕೆಲಸಕ್ಕೂ ಕೂಡ ಬಿಜೆಪಿ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈ ಎಲ್ಲ ಪಾಯಿಂಟ್ಸ್ಗಳ ಮುಖೇನವೇ ಬಿಜೆಪಿಗೆ ಸಿದ್ದರಾಮಯ್ಯನವರು ಟಾರ್ಗೆಟ್ ಆಗಿರುವಂತಹದ್ದು. ಹಾಗಾಗಿಯೇ ಪದೇ ಪದೇ ಸಿದ್ದರಾಮಯ್ಯ ಅವರನ್ನು ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೆ ಬಿಜೆಪಿ ಮುಂದಾಗ್ತಾ ಇರುವಂತಹದ್ದು. ಸಿದ್ದರಾಮಯ್ಯನವರು ಬೌದ್ಧಿಕ ದಿವಾಳಿ ಆಗಿದೆ ಅಧಿಕಾರ ಕಳ್ಕೊಂಡ್ಮೇಲೆ. ಸನಾತನ ಅನ್ನತಕ್ಕಂಥದ್ದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿರ್ತಕ್ಕಂಥದ್ದು. ಭಾರತೀಯ ಸಂಸ್ಕೃತಿ ಸನಾತನ ಧರ್ಮವನ್ನೇ ಹಿಂದೂ ಧರ್ಮ ಅಂತ ಕರಿತೀವಿ. ಇವತ್ತೆಲ್ಲ ಹಿಂದೂಗಳು ಕೊಲೆಗಡುಕರು ಅಂತ ಹೇಳುವುದರ ಮುಖಾಂತರ ಹಿಂದೂ ಸಮಾಜಕ್ಕೆ ಅಪಮಾನವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಹಿಂದೂ ದೇವರುಗಳಿಗೆ, ಹಿಂದೂ ಸಂತರುಗಳಿಗೆ, ಹಿಂದೂ ಮುನಿಗಳಿಗೆ ಎಲ್ಲರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಸಿದ್ದರಾಮಯ್ಯ ಇವತ್ತು ಅಧಿಕಾರ ಕಳ್ಕೊಂಡ್ಮೇಲೆ ನಿಮ್ಮ ದೃಷ್ಟಿಯಲ್ಲಿ ಸಂಸ್ಕಾರ ಕೊಟ್ಟು ದೇಶಭಕ್ತರನ್ನ ನಿರ್ಮಾಣ ಮಾಡುವ RSS ಅದು ಕಮ್ಯುನಲ್ ಆಗುತ್ತೆ, ಬಾಂಬ್ ಹಾಕುವವರೆಲ್ಲರೂ ಕೂಡ ಸೆಕ್ಯುಲರ್ ಆಗ್ತಾರೆ. ಇದು ಸಿದ್ದರಾಮಯ್ಯನವರು ಕೊಟ್ಟಿರುವ ಸೆಕ್ಯುಲರ್ ಪರಿಭಾಷೆ. ಈ ರಾಜ್ಯ ನೋಡಿದೆ, ಸಮಾಜವಾದಿ ಮಜವಾದಿಯಾಗಿದ್ದನ್ನು ನೋಡಿದೆ. ಜಾತಿ, ಅಹಿಂದ ಇವೆಲ್ಲವೂ ಕೂಡ ರಾಜಕೀಯ ಅಸ್ತ್ರ ಮತ್ತು ಗುರಾಣಿಗಳು ಮಾತ್ರ. ಹಿಂದೂವಾದವೇ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖೇಶ್, ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಫ್ರಂಟ್ ಲೈನ್ಸ್ ಲೀಡರ್ಸ್ ತುಂಬ ಜನ ಇದ್ದಾರೆ. ಪರಮೇಶ್ವರ್ ಅವರಿದ್ದಾರೆ, KPCC ಅಧ್ಯಕ್ಷ DK ಶಿವಕುಮಾರ್ ಇದ್ದಾರೆ. ಬಟ್ ಬಿಜೆಪಿ ಓನ್ ಅಂಡ್ ಓನ್ಲಿ ಟಾರ್ಗೆಟ್ ಅನ್ನು ಮಾಡ್ತಾ ಇರುವಂತಹದ್ದು ಸಿದ್ದರಾಮಯ್ಯ ಅವರನ್ನ. ಇದರಿಂದ ಬಿಜೆಪಿಗಾಗುವಂತಹ ಲಾಭ ಏನು ಅಂತ? ಪ್ರೇಮ್, ಪ್ರಮುಖವಾಗಿ ಆಡಳಿತ ಪಕ್ಷವನ್ನು ಟಾರ್ಗೆಟ್ ಮಾಡುವಂಥದ್ದು ಸುಲಭ. ಅಥವಾ ಸರ್ಕಾರ ಅಧಿಕಾರದಲ್ಲಿದ್ದಾಗ ಇರುವಂಥ ವಿಚಾರಗಳನ್ನು, ಹಗರಣಗಳನ್ನು, ಅಥವಾ ಮಾಡಿದಂಥ ತಪ್ಪುಗಳನ್ನು, ಕೊಟ್ಟಂಥ ಯೋಜನೆಗಳನ್ನು ಏನನ್ನೋ ಒಂದು ಟೀಕೆ ಮಾಡಿ ಅಥವಾ ಅವರ ವೈಫಲ್ಯತೆಯನ್ನು ಎತ್ತಿ ಹಿಡಿದು ಟೀಕೆ ಮಾಡೋದು ಸುಲಭ. ಆದರೆ ವಿಪಕ್ಷದಲ್ಲಿ ಇರುವಂಥವ್ರನ್ನ ಆಡಳಿತ ಪಕ್ಷದವರು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಹಳೆಯದನ್ನು ಸಾಕಷ್ಟು ಬಾರಿ ಹೇಳಿಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆಗ ನೇತೃತ್ವ ವಹಿಸಿದ ನಾಯಕನ ದೌರ್ಬಲ್ಯಗಳೇನು, ಪ್ಲಸ್ ಏನು, ಮೈನಸ್ ಏನು ಅನ್ನೋದು ಪ್ರಮುಖವಾಗಿ ವಹಿಸಿಕೊಂಡು ಟೀಕೆ ಮಾಡುವಂಥದ್ದು ನಡೀತಾ ಬರುತ್ತೆ. DK ಶಿವಕುಮಾರ್ ವಿಚಾರಕ್ಕೆ ಬಂದಾಗಲೂ ಹಾಗೆ ಸಾಕಷ್ಟು ವಿಚಾರಗಳನ್ನು, ಅವರ ವಿರುದ್ಧ ಕೇಸು, ಅವರು ಜೈಲಿಗೆ ಹೋಗಿದ್ದು, ಇಂಥವನ್ನೇ ಟಾರ್ಗೆಟ್ ಮಾಡ್ಕೊಂಡು ಹೇಳ್ತಾ ಬಂದಿದ್ರು. ಮತ್ತು BJPಯ ಮತ್ತು ಕಾಂಗ್ರೆಸ್ನ ಫೈಟ್ ನಡುವೆ BJPಯ ಪ್ರಮುಖ ಟಾರ್ಗೆಟ್ ಆಗುವಂಥದ್ದು ಸಿದ್ದರಾಮಯ್ಯ ಯಾಕೆ ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಾಕಷ್ಟು ವಿಚಾರಗಳು. ಮೊದಲನೇದಾಗಿ BJPಯ ಹಿಂದುತ್ವದ ಅಜೆಂಡವನ್ನು ಕಡಾಖಂಡಿತವಾಗಿ ವಿರೋಧಿಸಿ ಮೊದಲು ಮಾತನಾಡುವಂಥವರು, ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂಥ ಕಾಂಗ್ರೆಸ್ ನಾಯಕ ಅಂದರೆ ಅದು ಸಿದ್ದರಾಮಯ್ಯ. ಸಹಜವಾಗಿಯೇ ಆ ಸಂದರ್ಭದಲ್ಲಿ ಬಿಜೆಪಿಗೆ ಸಿದ್ದರಾಮಯ್ಯ ಪ್ರಮುಖ ಟಾರ್ಗೆಟ್ ಆಗ್ತಾರೆ. ಜೊತೆಗೆ ಅವರು ಮುಖ್ಯಮಂತ್ರಿ ಆಗಿದ್ದಂಥವರು, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಕೈಗೊಂಡಂಥ ಕೆಲವು ಯೋಜನೆಗಳು ಮತ್ತು ನಿರ್ಧಾರಗಳು ಸಾಕಷ್ಟು ಟೀಕೆಗೆ ಕೂಡ ಗುರಿಯಾಗಿತ್ತು. ಆ ಸಂದರ್ಭದಲ್ಲಿ ವಿಪಕ್ಷವಾಗಿ ಬಿಜೆಪಿ ಅದನ್ನು ಟೀಕಿಸ್ತಾ ಇತ್ತು. ಇವತ್ತು ಏನು ಆಡಳಿತ ಪಕ್ಷದಲ್ಲಿದ್ದರೂ ಕೂಡ ಸಿದ್ದರಾಮಯ್ಯ ಅವರ ಅಂದಿನ ಕೆಲವು ನಿಲುವುಗಳು, ಯೋಜನೆಗಳನ್ನು ಗಟ್ಟಿ ಧ್ವನಿಯಲ್ಲಿ ಟೀಕಿಸಲಿಕ್ಕೆ ಬಿಜೆಪಿಗೆ ಒಂದಷ್ಟು ಅಸ್ತ್ರಗಳಾಗಿ ಅವೇ ಸಿಗುವಂಥದ್ದು. ಜೊತೆಗೆ ವೋಟ್ ಬ್ಯಾಂಕ್ ರಾಜಕಾರಣದಲ್ಲೂ ಕೂಡ ವೋಟ್ ಬ್ಯಾಂಕನ್ನು ಕನ್ಸಾಲಿಡೇಟ್ ಮಾಡುವಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ, ಅಂದರೆ ಅವರು ಹಿಂದುತ್ವದ ವಿರೋಧವಿದ್ದಾರೆ ಅಥವಾ ಧರ್ಮದ ವಿಚಾರಗಳಲ್ಲಿ ಸಾಕಷ್ಟು ವಿರೋಧಾಭಾಸಗಳನ್ನು ನಡ್ಕೊಂಡಿದ್ದಾರೆ ಅನ್ನುವಂಥ ಸಾಕಷ್ಟು ಆರೋಪಗಳನ್ನ ಅವ್ರ ಮೇಲೆ ಮಾಡುವಂಥದ್ದು, ಟೀಕಿಸುವಂಥದ್ದು ಸುಲಭ ಅನ್ನುವಂಥದ್ದು. ಹಾಗಾಗಿ ಬಿಜೆಪಿಗೆ ಪ್ರಮುಖ ಟಾರ್ಗೆಟ್ ಕಾಂಗ್ರೆಸ್ಗಿಂತಲೂ ಸಿದ್ದರಾಮಯ್ಯ ಅವ್ರನ್ನ ಟೀಕಿಸುವ ಮೂಲಕವಾಗಿ ಕಾಂಗ್ರೆಸ್ಸನ್ನು ಟೀಕಿಸುವುದು, ಮತ್ತು ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವ ಮೂಲಕವಾಗಿ ಮತ ಕ್ರೋಢೀಕರಣಕ್ಕೆ ಸುಲಭ ಅನ್ನುವಂಥದ್ದು. ಅಂದರೆ ಹಿಂದುತ್ವದ ಆಧಾರದ ಮೇಲೆ ಮತ ಕ್ರೋಢೀಕರಣ ಮಾಡುವಾಗ ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡುವಂಥದ್ದು ಸುಲಭ ಅನ್ನುವಂಥ ಲೆಕ್ಕಾಚಾರವೂ ಇದೆ ಅನ್ನೋದಿಗೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಇಟ್ಕೊಂಡೇ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಜೊತೆಗೆ ಪದೇ ಪದೇ ಒಂದಲ್ಲ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರೇ ಬಿಜೆಪಿಗೆ ಟಾರ್ಗೆಟ್ ಕೂಡ ಆಗ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಅಸ್ತ್ರಗಳನ್ನು ಕೂಡ ಕೆಲವೊಮ್ಮೆ ಮಾತಿನಲ್ಲಿ ಸಿದ್ದರಾಮಯ್ಯವರೇ ಬಿಟ್ಟುಕೊಟ್ರೆ ಅದನ್ನು ಕೂಡ ಸಮರ್ಪಕವಾಗಿ ಬಳಸುವಂಥ ಕೆಲಸವನ್ನು ಬಿಜೆಪಿ ಮಾಡದಂತೆ ಕಾಣಿಸ್ತಿದೆ. ಒಟ್ಟಾರೆಗೆ ಬಿಜೆಪಿಗೆ ಟಾರ್ಗೆಟ್ ಕಾಂಗ್ರೆಸ್ಗಿಂತಲೂ ಟಾರ್ಗೆಟ್ ಸಿದ್ದರಾಮಯ್ಯ ಹೆಚ್ಚು ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್.